ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಖಾಸಗಿ ಕಾಲೇಜುಗಳ ಲಾಬಿಗೆ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿದಿದೆಯಾ? ಅಂಥದ್ದೊಂದು ಒಪ್ಪಂದ ಖಾಸಗಿ ಕಾಲೇಜುಗಳ ಮಧ್ಯೆ ಮತ್ತು ಸರ್ಕಾರದ ನಡುವೆ ಆಗಿದೆ ಅನ್ನೋ ಒಂದು ಕುತೂಹಲದ ಪ್ರಶ್ನೆ ಮತ್ತು ಆತಂಕದ ಪ್ರಶ್ನೆ. ಸಾರ್ವಜನಿಕರು ಕೂಡ ನಾವು ಪ್ರಶ್ನೆಯನ್ನು ಕೇಳಿದ್ದೀವಿ. ಬಡವರ ಮಕ್ಕಳಿಗೆ MBBS BE ಸೀಟು ತಪ್ಪಿಸಲಿಕ್ಕೆ ಖಾಸಗಿ ಕಾಲೇಜುಗಳ ಲಾಬಿಗೆ ರಾಜ್ಯ ಸರ್ಕಾರ ಮಣಿದಿದೆ ಅನ್ನುವಂಥ ಪ್ರಶ್ನೆಗೆ ಹೌದು ಅಂತ ಹೇಳಿದವರು ಶೇಕಡ 72% ಜನ, ಇಲ್ಲ ಅಂತ ಹೇಳಿದವರು ಶೇಕಡ 28%. ಅಂದರೆ ಬಹುತೇಕ ರಾಜ್ಯದ ಜನ ಕೂಡ ಈ ಅಭಿಪ್ರಾಯದಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರ ಖಾಸಗಿ ಕಾಲೇಜುಗಳ ಲಾಬಿಗೆ ಒತ್ತಡಕ್ಕೆ ಮಣಿದಿದೆ ಅನ್ನುವಂಥವರು ಶೇಕಡ 72 ಜನ. ಸೊ ರೇಷ್ಮೆ ಅವರೇ, ರಾಜ್ಯದ ಜನನೂ ಕೂಡ ಈ ಒಂದು ಅಭಿಪ್ರಾಯದಲ್ಲೂ ಕೂಡ ಭಾಗಿಯಾಗಿದ್ದಾರೆ. 72 ಜನ ಹೇಳ್ತಾರೆ ಹೌದ್ರಿ, ರಾಜ್ಯ ಸರ್ಕಾರದವರು ಖಾಸಗಿ ಕಾಲೇಜುಗಳ ಮರ್ಜಿಗೆ ಒಪ್ಪಂದಕ್ಕೆ ರವಿಕುಮಾರ್ ಹೇಳೋ ಪ್ರಕಾರ ಮ್ಯಾಚ್ ಫಿಕ್ಸಿಂಗ್ ಈ ರೀತಿ ಆಗಿದೆ. ನಿನ್ನೆ ಆಗಿರೋದು ಒಪ್ಪಂದ ಅಲ್ಲ, ಶರಣಾಗತಿ. ರಾಜ್ಯ ಸರ್ಕಾರದ ಶರಣಾಗತಿ. ಅದೇ ಪಕ್ಷಕ್ಕೆ ಓಟು ಕೊಡ್ತಾರೆ. ಆಮೇಲೆ ಈ ರೀತಿ ಅನ್ಯಾಯ ಮಾಡದಂತ ಸರ್ಕಾರಗಳಿಗೆ ಓಟ್ ಕೊಟ್ಟು ಅವ್ರಿಗೆ ತಾನು ರಚನೆ ಮಾಡೋದು. ನೋಡಿ, ಕ್ಯಾಪಿಟೇಷನ್ ಶಿಕ್ಷಣ ಅಂತಂದ್ರೆ ಶಿಕ್ಷಣದ ಖಾಸಗೀಕರಣ, ವ್ಯಾಪಾರೀಕರಣ ಮತ್ತು ಜಾತೀಕರಣ. ಜಾತಿಗೆ ಒಂದೊಂದು ಕಾಲೇಜ್ ನಡೆಸ್ತಾ ಇದಾವೆ, ಜಾತಿಗಳು ಕಾಲೇಜ್ ನಡೆಸ್ತಾ ಇದಾವೆ. ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಬೋಧಿಸೋರು ಎಲ್ಲರೂ ತಮ್ಮ ಒಂದೊಂದು ಕಾಲೇಜ್ ಮಾಡ್ಕೊಂಡ್ರು. ಮೆಡಿಕಲ್ ಇಂಜಿನಿಯರಿಂಗ್ ಕೋಲಾರದಲ್ಲಿ ದೇವರಾಜ ಅರಸು ಮೆಡಿಕಲ್ ಕಾಲೇಜ್ ಮಾಡ್ಕೊಂಡ್ರೆ ಹೆಚ್ಚಿನ ಸಾಮಾಜಿಕ ನನಗೂ ಗೊತ್ತಿಲ್ಲ ಇವತ್ತಿಗೂ. ಇದರಲ್ಲಿ ಬಹಳ ಅತ್ಯಂತ ಘೋರವಾದ ಅಪರಾಧ SM ಕೃಷ್ಣ ಸರ್ಕಾರದ್ದು. ಅವರು 1999 ಅಕ್ಟೋಬರ್ನಲ್ಲಿ ಅವರು ಅಧಿಕಾರಕ್ಕೆ ಬಂದರು. 2000 ವರ್ಷದ ಜನವರಿ 1 ನ್ಯೂ ಇಯರ್ಸ್ ಡೇ ಅವ್ರು ಸೆಲೆಬ್ರೇಟ್ ಮಾಡಿದ್ದು ಹೇಗೆ ಗೊತ್ತಾ? ಕ್ಯಾಬಿನೆಟ್ ನಿರ್ಧಾರ, ಒಂದೇ ಏಟಿಗೆ 45 ಹೊಸ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಕೊಟ್ಟರು. ಕರ್ನಾಟಕದ ಇಂಜಿನಿಯರಿಂಗ್ ಕಾಲೇಜುಗಳ ಸಂಖ್ಯೆ ಒಂದೇ ಏಟಿಗೆ 78 120 ಆಯಿತು. ಸೀಟುಗಳ ಸಂಖ್ಯೆ 29,000 ಇದ್ದು ಒಮ್ಮೆಲೆ 42,000 ಆಯಿತು. ಅದಾದ ಒಂದು 2 ವರ್ಷ ಬಿಟ್ಟ ಮೇಲೆ ವಿಧಾನ ಪರಿಷತ್ನಲ್ಲಿ ಒಬ್ಬ JDSನ ಮಹಿಳಾ ಸದಸ್ಯೆ ಒಂದು ಪ್ರಶ್ನೆ ಕೇಳಿದರು. ನೀವು ಕೊಟ್ಟು 45 ಹೊಸ ಇಂಜಿನಿಯರಿಂಗ್ ಕಾಲೇಜುಗಳ ಪೈಕಿ ರಾಜಕಾರಣಿಗಳಿಗೆ ಸೇರಿದ್ದು ಎಷ್ಟು, ಆಮೇಲೆ ಅವ್ರಿಗೆ ಎಷ್ಟು ಕಾಲೇಜುಗಳಿಗೆ ಮಾನ್ಯತೆ ಸಿಕ್ಕಿದೆ ಅಂತ ಕೇಳಿದಾಗ ಪರಮೇಶ್ವರ್ ಅವರು ಭಾಳ ಮುಗುಮ್ಮಾಗಿ ಲಿಖಿತ ಉತ್ತರ ಕೊಟ್ಬಿಟ್ರು. 45 ಇಂಜಿನಿಯರಿಂಗ್ ಕಾಲೇಜುಗಳ ಪೈಕಿ 29ಕ್ಕೆ ಮಾನ್ಯತೆ ಸಿಕ್ಕಿದೆ. ಎಲ್ಲ 29 ಕಾಲೇಜುಗಳು ರಾಜಕಾರಣಿಗಳಿಗೆ ಸೇರಿದ್ದು. ಅದರಲ್ಲಿ 17 ಕಾಲೇಜುಗಳು ಮಂತ್ರಿಗಳಿಗೆ, ಇನ್ನು ಉಳಿದಿದ್ದು ವಿರೋಧ ಪಕ್ಷದವ್ರಿಗೆ, ಆಮೇಲೆ ಒಂದು 3 ಮಠಾಧೀಶರಿಗೆ ಸೇರಿದ್ದು ಅಂತಂದ್ಬಿಟ್ಟು. ಇದು ಕ್ಯಾಪಿಟೇಷನ್ ಲಾಬಿ ನೋಡಿ ಎಷ್ಟು ಜಾತ್ಯತೀತ, ಧರ್ಮಾತೀತ ಮತ್ತು ಪಕ್ಷಾತೀತವಾಗಿದೆ ಅನ್ನೋದಕ್ಕೆ ಎಷ್ಟು ಬಲಿಷ್ಠವಾಗಿದೆ, ಸಂಘಟಿತವಾಗಿದೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವತಃ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜು ಮಾಲೀಕರಾಗಿರೋ ಪರಮೇಶ್ವರ್ ಅವರನ್ನೇ ಹೈಯರ್ ಎಜುಕೇಷನ್ ಮಂತ್ರಿ ಮಾಡಿದರು. ಪರಮೇಶ್ವರ್ ಅವರು ಏಕಕಾಲಕ್ಕೆ ಒಂದು ಕಡೆ ಸರ್ಕಾರಿ CETನೂ ನಡೆಸ್ತಾ ಇದ್ರು, ಇನ್ನೊಂದು ಕಡೆ ಕಾಮೆಡ್ಕೆಯನ್ನು ಹುಟ್ಟು ಹಾಕಿಬಿಟ್ಟು CETಗೆ ಮಟ್ಟ ಹಾಕ್ತಾ ಬಂದರು. ಯಾವ ಸ್ಥಿತಿ ಕೊಂಡೋದ್ರು ಅಂತಂದರೆ, ಈ CET 2004ರಲ್ಲಿ ಒಂದು ದೊಡ್ಡ ಸಂಘರ್ಷ ಏರ್ಪಟ್ಟಾಯಿತು ವಿದ್ಯಾರ್ಥಿಗಳಿಗೂ ಮತ್ತು ಸರ್ಕಾರಕ್ಕೂ. ಕರ್ನಾಟಕ ಸರ್ಕಾರ ಪರವಾಗಿ ವಾದಿಸಲಿಕ್ಕೆ ಒಬ್ಬನೇ ಒಬ್ಬ ಸುಪ್ರೀಂ ಕೋರ್ಟ್ ಲಾಯರ್ ಸಿಗದಂಥ ಸ್ಥಿತಿ ನಿರ್ಮಾಣ ಮಾಡಿದ್ರಿ ಕ್ಯಾಪಿಟೇಷನ್ ಕಾಲೇಜ್ ನಡೀತಾ. ದೈನೈಸಿ ಸ್ಥಿತಿಗೆ ತಂದಿಟ್ಬಿಟ್ರು. ಇದು ಈ ರೀತಿಯ ನೈವಂಚನೆಯ ರಾಜಕಾರಣ. ಇವತ್ತು ಬಡ ಮಕ್ಕಳು, ಇದು ಮೆರಿಟ್ ಮತ್ತು ಮೀಸಲಾತಿ ಎರಡಕ್ಕೂ ಮಾಡಿರೋ ದ್ರೋಹ ಇದು. ನಮ್ಮ ಮಧ್ಯಮ ವರ್ಗದ ಪಾಲಕರೆಲ್ಲ ಮೀಸಲಾತಿಯಿಂದ ಮೆರಿಟ್ಗೆ ಅಪಾಯ ಆಗುತ್ತೆ ಅಂತ ಹೇಳ್ತಿರಲ್ಲ, ಒಬ್ಬರಾದರೂ ಕ್ಯಾಪಿಟೇಷನ್ ವಿರುದ್ಧ ಧ್ವನಿ ಎತ್ತಿದ್ದಾರೆ? ಇಲ್ಲಿ ಇವತ್ತು ಉಳ್ಳವರು ಮೆರಿಟ್ ಇದ್ದರೆ ತಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಕಳಿಸ್ಬಿಟ್ಟು ಮೆರಿಟು ಪಡ್ಕೊಳ್ತಾರೆ. ಮೆರಿಟ್ ಸಿಗದೇ ಇದ್ದರೆ ಕಾಮೆಡಿಕೆ ಸೀಟ್ ತಗೊಳ್ತಾರೆ. ಇಲ್ಲದ್ರೆ ತಮ್ಮ ಜಾತಿ ಸಂಬಂಧ ಬಳಸ್ಕೊಂಡ್ಬಿಟ್ಟು ಮ್ಯಾನೇಜ್ಮೆಂಟ್ ಕೂಡ ತಗೊಳ್ತಾರೆ. ಇವು 3 ಇಲ್ಲದೆ ಇರೋ, ಜಾತಿ, ಹಣ ಮತ್ತು ಮೆರಿಟ್ ಇಲ್ಲದೆ ಇರೋ, ಕಡಿಮೆ ಮೆರಿಟ್ ಇದ್ದವರು ಏನು ಮಾಡೋರು ಬಡವರು ಮಕ್ಕಳು ವ್ಯವಸ್ಥೆ. ಸೋಮಶೇಖರ್, ಒಂದು ನಿಮಿಷ ನಾನು ಕೇಳ್ತೀನಿ. ಈಗ ಪರಮೇಶ್ವರ್ ಅವರು ಉನ್ನತ ಶಿಕ್ಷಣ ಸಚಿವರು, ಅವರು ದಲಿತ ಸಮುದಾಯಕ್ಕೆ ಸೇರಿದ್ದಾರೆ. ಅವಾಗ ಕಾಮೆಡಿಕೆ ಹುಟ್ಟಿದ್ದು ಕೂಸು, ಈ ಒಂದು ಕೂಸು ಏನು ಇವತ್ತು ಅಪಾಯ ಅಂತ ಹೇಳ್ತೀವಲ್ಲ, ಆ ಕೂಸು ಹುಟ್ಟಾಕಿದ್ದೆ ಪರಮೇಶ್ವರ್ SM ಕೃಷ್ಣ ಅವರು. ತಾವೇ ಹೇಳ್ತೀರಿ ಅವತ್ತು ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆಯಿತು, ತಾವು ಕೂಡ ಉನ್ನತ ಶಿಕ್ಷಣ ಸಚಿವರಾಗಿದ್ರಿ. ನಿಮ್ಮ ಕಾಲದಲ್ಲಿ ಯಾಕೆ ಕಾಮೆಡಿಕೆ ಬರಲಿಲ್ಲ? ನಿಮ್ಮ ಕಾಲದಲ್ಲಿ ಯಾಕೆ 40 ಕಾಲೇಜುಗಳು ಒಂದೇ ದಿವಸಕ್ಕೆ ಸಿಗಲಿಲ್ಲ? ನಮ್ಮ ಕಾಲದಲ್ಲಿ ನಾನು ಕಾಮೆಡಿಕೆ ಅಂದರೆ ಮ್ಯಾನೇಜ್ಮೆಂಟ್ ಪರವಾಗಿರಲಿಲ್ಲ, ನಾನು ಸಾರ್ವಜನಿಕರ ಪರವಾಗಿ. ಪರಮೇಶ್ವರ್ ಬೀಂಗೆ ಒಂದು ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಓನರ್ ಅವರು. ಅದು ಅವ್ರ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಅವರು ಈಗ ಇವತ್ತು ಒಬ್ಬ ಸರ್ಕಾರದ ಮಂತ್ರಿ ಸಾರ್ವಜನಿಕರ ಪರವಾಗಿ ಹೇಳಿಕೆ ಕೊಡಬೇಕು, ಸಾರ್ವಜನಿಕರ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಅದನ್ನೇ ಟೀಕೆ ಮಾಡಿ ಖಾಸಗಿ ಕಾಲೇಜ್ ಪರವಾಗಿ ಮಾತನಾಡ್ತಕ್ಕಂಥ ಈಗ ಅವರು ಇವತ್ತು ಕ್ಯಾಬಿನೆಟ್ನಲ್ಲಿ ಇದ್ದುಕೊಂಡು ಖಾಸಗಿ ಕಾಲೇಜುಗಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳ್ತಾರಲ್ಲ, ಅಂಥವ್ರು ಮಂತ್ರಿಗಳು ಯಾಕೆ ಇರಬೇಕು? ಒಂದು ನಾನು ಜೊತೆಗೆ ಸಿದ್ದರಾಮಯ್ಯನವರು, ದೇಶಪಾಂಡೆ ಇಬ್ಬರು ಮಂತ್ರಿಗಳಾಗಿದ್ದು ನಮ್ಮ ಕ್ಯಾಬಿನೆಟ್ನಲ್ಲಿ. ಅದೇ ಕ್ಯಾಬಿನೆಟ್ನೊಳಗೆ ನಾನು ಈ ಒಂದು ರೂಲ್ಸ್ ತಂದಿದ್ದನಲ್ಲ, ಇಡೀ ಕ್ರಾಂತಿಕಾರಿಕ ರೂಲ್ಸು, ಅದನ್ನು ಯಾಕೆ ಇವರೇ ಈ ಕಡೆ ಹೋಗಿ ಬದಲಾವಣೆ ಮಾಡಿದ್ದಾರೆ. 2008ರಲ್ಲಿ ಕೃಪಾಲ್ ಅಧ್ಯಕ್ಷತೆಯಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ರಲ್ಲ ಕೃಪಾಲ್, ಅವರ ಒಂದು ತೀರ್ಪನ್ನು ಕೊಡುವಾಗ ನಮ್ಮ ಸರ್ಕಾರದ ಪರವಾಗಿ ನಮ್ಮ ಇರ್ತಕ್ಕಂಥ ಕಾನೂನುಗಳು, ನಾವೇನು 97ರಲ್ಲಿ ತಂದಂಥ ನಿಯಮಾವಳಿಗಳನ್ನ ರಕ್ಷಣೆ ಮಾಡೋದಕ್ಕೆ, ಡಿಫೆಂಡ್ ಮಾಡೋದಕ್ಕೆ ಒಬ್ಬ ಲಾಯರ್ ಹೋಗಿರಲಿಲ್ಲ. ರೇಷ್ಮೆ ಹೇಳಿದಾಗೆ ಒಬ್ಬ ಲಾಯರ್ನೂ ಕಳಿಸ್ಲಿಲ್ಲ, ಅಷ್ಟೊಂದು ಲಾಬಿ ಇತ್ತು. ಹೀಗಾಗಿ ಕೃಪಾಲ್ ಅವರು ತೀರ್ಪು ಕೊಟ್ಟರು. ಅದರ ನೆಪದಲ್ಲಿ 2006ರಲ್ಲಿ ಇವರೊಂದು ರಾಜ್ಯ ಸರ್ಕಾರ ಒಂದು ಕಾನೂನು ಮಾಡಿದ್ರು. ನಾನು ಹೇಳ್ತಾ ಇದ್ದೇನೆ, ಸುಪ್ರೀಂ ಕೋರ್ಟ್ನವ್ರ ತೀರ್ಪನ್ನು ಯಾವ ಸರ್ಕಾರ ಎಷ್ಟು ಸಾರಿ ಬದಲಾವಣೆಗಳು ಮಾಡಿಲ್ಲ. ಇವತ್ತು 370 ಏನಾಗಿದೆ, ಸರ್ಕಾರ ಕಾಯ್ದೆ ಮಾಡಿದ್ರು ಕೂಡ ಅದನ್ನು ಸಸ್ಪೆಂಡ್ ಮಾಡಿ ಹೆಲ್ಡಪ್ ಮಾಡಿದ್ರು. ಈ ಅನಿವಾರ್ಯ ಬಂದು ಏನು ಅನಿವಾರ್ಯ ಇತ್ತು?
ಇದನ್ನ ಇನ್ನೂ ಕೂಡ ಅದನ್ನ ನಾವು ಸರ್ಕಾರಗಳಿಗೆ ಬದಲಾವಣೆ ಮಾಡಬಹುದು. ಅನಿವಾರ್ಯ ಹೇಳ್ತೀನಿ ನೋಡಿ. ದೇಶಪಾಂಡೆ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿರ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ಗಳಿಗೆ ಒಂದು ಬಹಳ ದೊಡ್ಡ ಆಪರ್ಚುನಿಟಿ. ಅವರಷ್ಟು ಮ್ಯಾನೇಜ್ಮೆಂಟ್ಗಳಿಗೆ ಬೆಂಡ್ ಆಗ್ತಕ್ಕಂಥವ್ರು ಮತ್ತೊಬ್ಬರು ಈ ವ್ಯಾಪಾರಿ ಜಾಯಮಾನ. ಯಾಕೆ ಅಂತ ಹೇಳಿದ್ರೆ ದೇಶಪಾಂಡೆ ಇಡೀ ರಾಜ್ಯಕ್ಕೆ ಗೊತ್ತು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ. ನಾವು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದ ತಕ್ಷಣ ಅವ್ರ ಬಗ್ಗೆ ನಾವು ಸಸ್ಪೆಕ್ಟ್ ಮಾಡಿದ್ವಿ, ಸಂಶಯವನ್ನು ವ್ಯಕ್ತಪಡಿಸಿದ್ವಿ. ಖಂಡಿತ ಡೆಫಿನೆಟ್ ಆಗಿ ವ್ಯಾಪಾರೀಕರಣ ಆಗುತ್ತೆ ಅಂತ ಹೇಳಿ. BJP ಸರ್ಕಾರನಾದರೂ ಕೂಡ ಮೆಡಿಕಲ್ ಕಾಲೇಜಸ್ಸನ್ನು ಓಪನ್ ಮಾಡ್ತು, ಇಂಜಿನಿಯರಿಂಗ್ ಕಾಲೇಜಸ್ಸನ್ನು ಓಪನ್ ಮಾಡ್ತು ಗೌರ್ಮೆಂಟ್. ಇದರಿಂದ ಒಂದಿಷ್ಟು ಜನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ. ನಾನು ಅದೇ ಛಾತಿಯನ್ನು ಸವಾಲನ್ನು ಈಗಿನ ರಾಜ್ಯ ಸರ್ಕಾರಕ್ಕೆ ನಾನು ಹಾಕ್ತೀನಿ. ಅಹಿಂದ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಹಾಕ್ತೀನಿ. ನೀವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳನ್ನು ಓಪನ್ ಮಾಡಿ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಓಪನ್ ಮಾಡಿ. ಅದ್ರ ಬದಲಾಗಿ ಶಿವಶಂಕರ್ ಪಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸ್ವಾಮಿ, ನಾವು ಇಷ್ಟು ಕೊಡುವಂತ ಇನ್ಫ್ರಾಸ್ಟ್ರಕ್ಚರ್ ಯಾಕಿಲ್ಲ? ನಿಮ್ಮ ಕಾರಣದಿಂದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಕೊಡಿ. ಹೇಗೆ ಈಗ ಆಂಜನೇಯ ಅವರು ಸ್ವಲ್ಪ ಹಾಸ್ಟೆಲ್ಗಳ ಬಗ್ಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಹಂಗೆ ಗೌರ್ಮೆಂಟ್ ಕಾಲೇಜುಗಳ ಬಗ್ಗೆ ಕ್ವಾಲಿಟಿ ತನ್ನಿ. ಈ ವಿಚಾರದಲ್ಲಿ 2004 ಸಂಘರ್ಷ ಏರ್ಪಟ್ಟಾಗ ನಾವೊಂದು ಪ್ರತಿಭಟನೆ ಮಾಡಿಬಿಟ್ಟು ಧರ್ಮಸಿಂಗ್ ಅವ್ರನ್ನ ಭೇಟಿ. ಧರ್ಮಸಿಂಗ್ ಅವರು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ರು. ಈ ಖಾಸಗಿ ಕ್ಯಾಪಿಟೇಷನ್ ಲಾಬಿಯ ಹಾವಳಿಯನ್ನು ತಪ್ಪಿಸಲಿಕ್ಕೆ 6 ಹೊಸ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆದ್ರೆ ಅದು ಉತ್ತರ ಅಲ್ಲ. ಅದು ಅದಕ್ಕೆ ಇವೆಲ್ಲ ಖಾಸಗಿ ಕಾಲೇಜುಗಳು ತಾವು ಪ್ರವರ್ಧಮಾನಕ್ಕೆ ಬರೋವರೆಗೂ ಸರ್ಕಾರಿ ಆಸ್ಪತ್ರೆ ಬಳಸ್ಕೊಳ್ತಾರೆ. ಇವತ್ತಿಗೂ ಕೂಡ ಪರಮೇಶ್ವರ್ ಅವರ ಸಿದ್ಧಾರ್ಥ ಕಾಲೇಜ್ ತುಮಕೂರು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬಳಸ್ಕೊಳ್ತಾ ಇದ್ದಾರೆ. ಒಂದು ಪಾಯಿಂಟ್ ಮುಗಿಸ್ತೀನಿ. ಅದಕ್ಕೆ ನಾನು ಅಹಿಂದ ಮುಂಚೂಣಿಯ ಹೋರಾಟದಲ್ಲಿ ಇದ್ದಕ್ಕಂಥ ಸಿದ್ದರಾಮಯ್ಯನವರು ಇದರಲ್ಲಿ ಮಧ್ಯಪ್ರವೇಶ ಮೊಯ್ಲಿ ಅವರೇ ವಿರೋಧ ಮಾಡ್ತಾರೆ. ಮೊಯ್ಲಿ ಅವರು ಹೇಳ್ತಾ ಇದ್ರು ಅದ ಕಾರಣದಿಂದಲಾದ್ರೂ ಕೂಡ ಸಿದ್ದರಾಮಯ್ಯನವರು ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಈ ಶಾಸನವನ್ನು ತರ್ಕೊಡುದು. ಬಡ ವಿದ್ಯಾರ್ಥಿಗಳಿಗೆ ಮರಣ ಶಾಸನವಾಗುತ್ತೆ. ಈಗಲಾದ್ರೂ ಬಡ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮೆಡಿಕಲ್ ಒಂದು ಪ್ರಶ್ನೆ ಇದೆ. ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜ್, ಸರ್ಕಾರಿ ಕಾಲೇಜ್ಗಳಿಗೆ ಯಾರು ಓದಕ್ಕೆ ಹೋಗೋದಿಲ್ಲ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಲೆಕ್ಚರ್ ಕೂಡ ಬರಲ್ಲ, ನೀವು ಆ ಸ್ಯಾಲ್ರಿ ಕೊಡೋಕ್ಕಾಗಲ್ಲ. ನಾವು ಪ್ರೈವೇಟ್ ಕಾಲೇಜ್ನಲ್ಲಿ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀವಿ, ನಮ್ಮಲ್ಲಿ ನಾವು ಕೊಡುವಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಸರಿಯಾದಂಥ ಫೀ ಕೊಡಬೇಕಾಗುತ್ತೆ. ಅಂದ್ರೆ ಬಹುತೇಕ ಸರ್ಕಾರಿ ಕಾಲೇಜ್ಗಳನ್ನು ಕೊಲೆ ಮಾಡಿ ಖಾಸಗಿ ಕಾಲೇಜುಗಳನ್ನು ಬೃಹದಾಕಾರಿ ಬೆಳೆಸುವಂತ ಒಂದು ದೊಡ್ಡ ಪಿತೂರಿ. ಸತ್ಯ ಇದರಲ್ಲಿ ವಿಶೇಷ ನಾವು ಗಮನಿಸಬೇಕಾಗಿರೋದು, ಒಂದು ಕಾಲೇಜ್ ಹೇಗಿರಬೇಕು ಅಂತಂದೇಳಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಹೇಳುತ್ತೆ. AICTE ನಾರ್ಮ್ಸಿನ ಪ್ರಕಾರ ಕಾಲೇಜುಗಳು ಶುರು ಮಾಡಬೇಕು. ಆ ನಾರ್ಮ್ಸ್ ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತಂದೇಳಿ ಅವ್ರ ಮೇಲೆ ಕ್ರಮ ತಗೊಂಡು ಸರಿ ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ಆದರೆ ಇಡೀ ಸರ್ಕಾರಿ ಕಾಲೇಜುಗಳೇ ಸರಿ ಇಲ್ಲ ಅಂತಂದೇಳಿ ಅವನನ್ನು ಕಡೆಗಾಣಿಸಿ ಖಾಸಗಿಯವ್ರನ್ನ ಉತ್ತಂಗಕ್ಕೆ ಇರುವಂಥ ವ್ಯವಸ್ಥೆ ಇದೆಯಲ್ಲ, ಇದು ಭಾರಿ ಅಪಾಯಕಾರಿ ಇರುವಂಥದ್ದು. ಮತ್ತು ಇದು ಏಕಾಏಕಿಯಾಗಿ ದಲಿತ ಮತ್ತು ಹಿಂದುಳಿದವರನ್ನ ಹೊರಗಡೆ ಇಡುವಂಥ ಪದ್ಧತಿ. ನಾನು ಇದರಲ್ಲಿ ಒಂದು ಅಂಶ ಎಲ್ಲ ಜಾತಿ ಬಡವರು ಒಂದು ಇಂಪಾರ್ಟೆಂಟ್ ಇದರಲ್ಲಿ ಈ ಕಾಯ್ದೆ ಅಪಾಯವನ್ನು ಒಂದು ಗಮನಿಸಬೇಕು. ಏನ್ ಮಾಡಕ್ ಹೊರಟಿದ್ದಾರೆ, ಒಂದೊಂದು ಕಾಲೇಜಿಗೆ ಒಂದೊಂದು ಫೀಸನ್ನು ಮಾಡಕ್ ಹೊರಟಿದ್ದಾರೆ. ನಮ್ಮ ಸಂವಿಧಾನ ಏನ್ ಹೇಳ್ತದೆ, ಸಮಾನತೆ ಹೇಳ್ತದೆ. ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳು ಒಟ್ಟಿಗೆ ಒಂದು ಕಾಲೇಜಿನಲ್ಲಿ ಓದಬೇಕು, ಅವ್ರು ಕಲಿಯುವಂಥದ್ದನ್ನ ಮಾಡಬೇಕು ಅಂತ ಹೇಳಿ. ಆದ್ರೆ ಶ್ರೀಮಂತರ ಮಕ್ಕಳು ಒಂದ್ ಕಡೆ, ಬಡವ್ರ ಮಕ್ಕಳು ಒಂದ್ ಕಡೆ ಓದೋದ್ರ ಮುಖಾಂತರ ಸಮಾಜದಲ್ಲಿ ಅಸಮಾನತೆಯನ್ನ ಮತ್ತು ಕಂದಕವನ್ನು ಹೆಚ್ಚು ಮಾಡೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಆ ಫೀಸನ್ನು ನಿಗದಿ ಮಾಡ್ಕೊಳ್ಳೋದಕ್ಕೆ ಅಧಿಕಾರವನ್ನು ಖಾಸಗಿಯವರು ಕೊಡ್ತಾರೆ ಅಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಇವರೆಲ್ಲ ಯಾಕಿರಬೇಕು? ನಮ್ಮ ರಾಜ್ಯ ಉನ್ನತ ಶಿಕ್ಷಣ ಇಲಾಖೆ ಸಚಿವರಾಗಿ ದೇಶಪಾಂಡೆ ಇರೋದ್ರ ಬದಲಾಗಿ ಕಾಮೆಡಿಕೆಯ ಗುಮಾಸ್ತರು, ಸಂಚಾಲಕರು ಇನ್ನೇನು ಕೆಲಸ ಮಾಡ್ಬೋದು. ಇದು ಹಿಂಬಾಗಿಲ ಮೂಲಕ ದೇಶಪಾಂಡೆ ಅವರಲ್ಲ ನೀತಿಯನ್ನು ರೂಪಿಸ್ತಾ ಇರ್ತಕ್ಕಂಥದ್ದು, ಕಾಮೆಡ್ಕೆ ಅವರು ನೀತಿಯನ್ನು ರೂಪಿಸ್ತಾ ಇರ್ತದ್ದು. ಕಾಮೆಡ್ಕೆ ಅವರು ಫೀಸ್ ಫಿಕ್ಸ್ ಮಾಡ್ತಿರೋದು, ಕಾಮೆಡ್ಕೆ ಅವರು ಸೀಟ್ ಶೇರಿಂಗ್ ಗಳನ್ನ ಸೀಟ್ಗಳನ್ನ ಹಂಚ್ತಾ ಇರ್ತಕ್ಕಂಥದ್ದು. ಉದಾಹರಣೆಗೆ ಹೇಳ್ತೀನಿ, ನಾನು ಲಾಸ್ಟ್ ಇಯರ್ ಏನಾಯ್ತು, ಸೀಟ್ ಬ್ಲಾಕಿಂಗ್ ಮೂಲಕ 9 ಜನಕ್ಕೆ ಅರೆಸ್ಟ್ ಮಾಡಿದ್ರು, ಏನು ಆಕ್ಷನ್ ಆಗ್ಲಿಲ್ಲ. ಅಲ್ಲ, ಶರಣ ಪ್ರಕಾಶ್ ಪಾಟೀಲ್ ಹೇಳ್ತಾರದು, ಅವ್ರು ಬೇಕಾದ ಸೀಟ್ ಮಾಡ್ಕೋತಾ ಇದ್ರು, ಬ್ಲಾಕಿಂಗ್ ಆಗ್ತಾ ಇತ್ತು, ಅದನ್ನ ತಪ್ಪಿಸೋಣ, ಒಂದ್ ರೀತಿ ಎಲ್ಲರಿಗಿಂತ ಸುಲಲಿತವಾಗಿ ಆಗಿ ಹೋಗ್ಬಿಡುತ್ತೆ. ಉದಾಹರಣೆ ಕಾಮೆಡ್ಕೆ ಇರೋದ್ರಿಂದ ತಪ್ಸೋದಕ್ಕೆ ಸಾಧ್ಯನಾ? ಉದಾಹರಣೆಗೆ ಓವರ್ ಸೀಯಿಂಗ್ ಕಮಿಟಿ 2 ಇದಾವಲ್ಲ. ಈಗ ಉದಾಹರಣೆ ರಂಗವಿಟ್ಲಾಚಾರ್ ಕಮಿಟಿ ಇತ್ತು, ವೆಂಕಟರಾಮ್ ಕಮಿಟಿ ಇತ್ತು, ಪದ್ಮನಾಭ್ ಕಮಿಟಿ ಇತ್ತು. ಅವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಗಳನ್ನ ತೆಗೆದುಕೊಳ್ಳಿ. ಕಾಮೆಡ್ಕೆ ಬಗ್ಗೆ ಏನು ರಿಪೋರ್ಟ್ಸ್ ಇದೆ? ಅವ್ರು 100% ಕಾಮೆಡ್ಕೆ ಕರಪ್ಟ್, ಸೀಟ್ ಬ್ಲಾಕಿಂಗ್ ಮಾಡ್ತಾ ಇದೆ, ರಿಪೋರ್ಟ್ಸ್ ಇದೆ, ತಗೊಳ್ಳಿ. ಕಾಮೆಡ್ಕೆ ಮೊದಲು ಬ್ಯಾನ್ ಮಾಡಬೇಕು. ಪ್ರಶ್ನೆ ಬರೋದು, ಈ ಸರ್ಕಾರದ ಮುಂದೆ ಏನಾದ್ರು ಒಂದು ದೊಡ್ಡ ಸವಾಲಿದ್ರೆ ಕಾಮೆಡ್ಕೆ ಸೀಟ್ ಹಂಚಕ್ ಕೊಡಬಾರ್ದು, ಕಾಮೆಡ್ಕೆನ ಬ್ಯಾನ್ ಮಾಡಬೇಕು, ಒಂದೇ ಸಿಇಟಿ ನಡೆಸಬೇಕು, ಗೌರ್ಮೆಂಟ್ ಸಿಇಟಿ ನಡೆಸಬೇಕು, ಫೀಸ್ ಫಿಕ್ಸ್ ಮಾಡಿ, ಕಮಿಟಿ ಫಿಕ್ಸ್ ಮಾಡಿ. ಒಂದು ನಿಮಿಷ ನಾನು ಮಾತಾಡ್ತೀನಿ ಮೇಡಮ್. ಸೋಮಶೇಖರ್ ಅವರೇ, ಇವತ್ತು ಸಿಇಟಿ ಅನ್ನುವಂಥದ್ದು ಅಪ್ರಸ್ತುತ ಆಗೋಗ್ಬಿಟ್ಟಿದೆ, ಎಕ್ಸಾಮೇ ಬೇಡ ಅನ್ನೋಂಥದ್ದು. ಈ 31 ಕಾಲೇಜ್ ಸಿಇಟಿ ಮಾಡಿದ್ರೆ ಅವರು ಇರ್ತಕ್ಕಂಥ 200+ ಕಾಲೇಜ್ಗಳಿದ್ದಾವೆ, ಅವ್ರ ಪಾಡಿಗೆ ಅವ್ರು ಮಾಡೋದಾದ್ರೆ ಹೆಚ್ಚು ಕಮ್ಮಿ 80% ಸೀಟ್ಗಳು ಪ್ರೈವೇಟ್ ಕಾಲೇಜ್ಗೆ ಬರುತ್ತೆ. ಅಲ್ಲ, 5000 ಸೀಟ್ ಹಂಚಕ್ ಸಿಇಟಿ ಆಗ್ಬೇಕು ಅಂತ. ಈಗ ಇವರೇನು ಹೇಳ್ತಾ ಇದ್ದಾರೆ, ಒಂದು ಸಬೂಬು ಸರ್ಕಾರಿ ಕಾಲೇಜುಗಳಲ್ಲಿ ಸ್ಟಾಫ್ಗಳು ಸರಿ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಇವ್ರೇನು ಮಾಡ್ತಾ ಇದ್ದಾರೆ ಗೊತ್ತಾ, ಒಳಗಡೆ
50% ಸ್ಟಾಫ್ ಇಲ್ಲ ಇವರಲ್ಲಿ. ಇನ್ಸ್ಪೆಕ್ಷನ್ ಬರ್ತಾರೆ, ಅದೊಂದು MCA ಅಂತ ಇದೆಯಲ್ಲ, MCA ACT ಇದೆಯಲ್ಲ, ಇದೊಂದು ದೊಡ್ಡ ಡೆನ್ಸ್ ಆಫ್ ಕರಪ್ಷನಲ್ಲಿ. ಈಗ ಕೇತನ್ ದೇಸಾಯಿ ಅಂತೇಳಿ MCA ಚೇರ್ಮನ್ ಆಗಿದ್ದವರು, ಅವರು ಇದು ಮಾಡಿದಾಗ ಸುಮಾರು 5,000 ಕೋಟಿ ರೂಪಾಯಿ ಅವ್ರನ್ನ ಸೀಸ್ ಮಾಡಿದ್ರು ಅಂತ ಹೇಳಿದ ಮೇಲೆ ಎಷ್ಟರ ಮಟ್ಟಿಗೆ ಆ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಆಗುತ್ತೆ. ಒಂದು ಅವ್ರು ಇನ್ಸ್ಪೆಕ್ಷನ್ಗೆ ಬರೋ ಟೈಮ್ ಗೊತ್ತಾದ ತಕ್ಷಣ ಇವರೇನು ಮಾಡ್ತಾರೆ, ಒಂದೊಂದು ದಿನಕ್ಕೆ 5,000 ರೂಪಾಯಿ 10,000 ರೂಪಾಯಿ ಕೊಟ್ಟು ಸ್ಟಾಫ್ಗಳನ್ನ ತೋರಿಸ್ತಾರೆ. ಅವ್ರು ಬಂದ ನಿಜವಾಗಿ ಕೆಲಸ ಮಾಡ್ತಕ್ಕಂಥ ಪೇಷಂಟ್ಗಳು ನಾನು ಹೇಳ್ತೀನಿ ಏನು ನಡೀತಾ ಇದೆ ಅಂತ. ಅವರು ಏನು ತೋರಿಸ್ತಾರೆ, ಡಾಕ್ಟರ್ಸ್ಗಳನ್ನ ಕರ್ಕೊಂಡು ಬಿಡ್ತಾರೆ, ಏಜೆಂಟ್ಗಳು ಇಟ್ಕೊಂಡಿದ್ದಾರೆ, ತೋರಿಸ್ತಾರೆ ಇಷ್ಟು ಸ್ಟಾಫ್ ಇದ್ದಾರೆ ಅಂತೇಳಿ. ನರ್ಸಸ್ಗಳನ್ನ ತಗೊಂಡು ತೋರಿಸ್ತಾರೆ, ಇಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ರೆ. ಸುಮಾರು 70-80 ಲಕ್ಷ ರೂಪಾಯಿ ಖರ್ಚಾದ್ರೆ ಒಂದು ಕಾಲೇಜಿಗೆ ಒಂದು ತಿಂಗಳಿಗೆ, ಅವರು ತೋರಿಸೋದು 1-1.5 ಕೋಟಿಗೆ ತೋರಿಸ್ತಾರೆ. ಸೊ ಈಗ ಅವರಲ್ಲೂ ಬೋಗಸ್ಸು. ಅವ್ರು ಹೇಳೋದು ನೋಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸರ್ಕಾರ. ರವಿಕುಮಾರ್ ಅನಂತ ಚೆನ್ನಾಗಿ ಗೊತ್ತಿದೆ. ಈ ಹರೀಶ್ ಗೌಡ್ರು ಇದ್ದಾಗ ಅವಾಗೆಲ್ಲ ಏಜೆಂಟ್ಗಳು ಬಂದಿರ್ತಿದ್ರು ಆ ಸೀಟ್ಗಳು ಮಾರ್ಕೊಳ್ಳಕ್ಕೆ, ಯಾವ ಕಾಲೇಜ್ ಕೊಡ್ಬೇಕು ಸೀಟ್ಗಳು ಅಂತೇಳಿ. ಈಗಲೂ ಏಜೆಂಟರ್ ಜಾಲ ದೊಡ್ಡದಿದೆ. ಈಗಲೂ ಅದನ್ನ ನಿಮಗೆ ಇವರು ಸೀಟ್ಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಏನೇನ್ ಮಾಡ್ತಾರೆ, ಪ್ರತಿ ಕಾಲೇಜಿಗೆ 4-5 ಜನ ಏಜೆಂಟ್ಗಳಿದ್ದಾರೆ. ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಹೋಗ್ತಾರೆ, ಎಲ್ಲ ರಾಜ್ಯಗಳಿಗೆ ಹೋಗ್ತಾರೆ, ಅಲ್ಲೇ ಅಡ್ಮಿಷನ್ ಮಾಡ್ತಾರೆ. ಇದು ಕೌನ್ಸಿಲಿಂಗ್, ಕಾಮೆಡ್ಗೆ ಕೌನ್ಸಿಲಿಂಗ್ ನಡೆಯುತ್ತಲ್ಲ, ನೆಪ ಮಾತ್ರಕ್ಕೆ ನಡೀತಕ್ಕಂಥ ಕೌನ್ಸಿಲಿಂಗ್. ಈ ಕೌನ್ಸಿಲಿಂಗ್ ನಡೆಯುತ್ತೆ, ನಾನು ನಿಮಗೆ ಪ್ರತಿ ಸೀಟ್ ಉದಾಹರಣೆಗೆ ಇಷ್ಟೆಲ್ಲ ಆದ್ರೂ ನಮ್ಮ ಕಾಲದಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಸರ್ಕಾರದ ಪಾಲಿಸಿಗಳನ್ನೇ ಬದಲಾವಣೆ ಮಾಡ್ತಾ ಇದ್ರು. ಇವತ್ತು ಯಾವ ವಿದ್ಯಾರ್ಥಿನೂ ಹೊರಗಡೆ ಬೀದಿಗೆ ಬರ್ತಾ ಇಲ್ಲ, ಹೋರಾಟ ಮಾಡ್ತಾ ಇಲ್ಲ. ಇವತ್ತು ಏನಾದ್ರು ವಿದ್ಯಾರ್ಥಿಗಳು ಬೀದಿಗಿಳಿದ್ರೆ ಸರ್ಕಾರಗಳನ್ನ ನಡಗಿಸ್ಬೋದು. ಇವತ್ತು ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಹೇಳಿದ್ರಲ್ಲ, ಅನುಕೂಲ ಹೆಂಗೆ ಬರುತ್ತೆ ಹಂಗೆ ಹೋಗ್ತಾ ಇದ್ದಾರೆ. ನಾವು ಪೋಷಕರಾಗಿ ಈಗ ಸಾಹೇಬ್ರು ಹೇಳಿದ್ದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಅದಕ್ಕೆ ನಾನು ವಿದ್ಯಾರ್ಥಿ ಸಂಘಟನೆ ಕಾರ್ಯಕರ್ತನಾಗಿ ನಾನು ಉತ್ತರ ಕೊಡಲೇಬೇಕು. ನೋಡಿ, ಹಿಂದೆ ನಿಮ್ಮ ಕಾಲದಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆಗಳು ನಡೀತಾ ಇದ್ದು, ಎಲ್ಲ ಹಂತದಲ್ಲಿ ವಿದ್ಯಾರ್ಥಿ ಪ್ರಾತಿನಿಧ್ಯ ಇರ್ತಾ ಇತ್ತು. SM ಕೃಷ್ಣರವರು ಕರ್ನಾಟಕದಲ್ಲಿ ಮಾಡಿದಂತ ಒಂದು ಕರಾಳ ತೀರ್ಮಾನ ಏನೋ, ವಿದ್ಯಾರ್ಥಿ ಸಂಘದ ಚುನಾವಣೆಗಳನ್ನು ರದ್ದು ಮಾಡಿದ್ರು. ಸಾಮಾನ್ಯ ಜನರ ಹಕ್ಕುಗಳನ್ನು ಕಸ್ಕೊಂಡ್ರು. ಇಡೀ ಸಿಂಡಿಕೇಟ್ ಅಲ್ಲಿ, ಸೆನೆಟ್ ಅಲ್ಲಿ ವಿದ್ಯಾರ್ಥಿ ಪ್ರಾತಿನಿಧ್ಯನೇ ಇಲ್ಲ. ಈ ಶಿಕ್ಷಣದ ವ್ಯಾಪಾರದ ಪ್ರಕರಣೆಯನ್ನು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ಅದರಲ್ಲೂ ಈ ಅವಿಜ್ಞಾನಿಕವಾಗಿ ಸೆಮಿಸ್ಟರ್ ಪದ್ಧತಿನ ಹೇರೋದ್ರ ಮುಖಾಂತರ ನೀನು ಅಸೈನ್ಮೆಂಟ್ ಬರೀಬೇಕು, ಟ್ಯೂಷನ್ಗೆ ಹೋಗಬೇಕು, ಬರೀ ಆ ಪುಸ್ತಕದ ಸುತ್ತಾಡಬೇಕು ಹೊರತು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸೋದು ಆಗದೇ ಇರೋದ್ರಿಂದ ಮೇಡಮ್, ಈಗ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ, ಬಹುತೇಕ ಪಾಲಕರಿಗೆ ಎಷ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ. ಇವತ್ತು ನಾವು ಯಾವುದೋ ಹಳ್ಳಿಯಿಂದ ಬಂದವನು 50,000 ಕೊಡೋಕೆ ಕಷ್ಟ ಇದೆ. ಇವತ್ತು ಅವ್ರಿಗೆ ಯಾಕೆ ಇವತ್ತು ನಾವು ರಿಸರ್ವೇಷನ್ ಸರ್ಕಾರಿ ಕೋಟ ಅಂತಂದ್ರೆ, ಕನಿಷ್ಠ ಒಂದಷ್ಟು ದುಡ್ಡು ಕೊಟ್ಟು ಅಟ್ಲೀಸ್ಟ್ ಆ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು ಕನಸು. ಸೊ ಇವತ್ತು ಫೀಸು ನೀವು 2 ಲಕ್ಷ 3 ಲಕ್ಷ ಮಾಡಿದ್ರೆ ಯಾವ ಜಾತಿಯ ಬಡವ ಕೊಟ್ಟು ಓದ್ಸಕ್ಕಾಗತ್ತಾ? ಅದೇನು 1 ವರ್ಷನಾ? 5 ವರ್ಷ ಓದ್ಬೇಕು. 5 ವರ್ಷ ಹೋದ್ಮೇಲೆ ಅವ್ನು ಡಾಕ್ಟರ್ಗೆ ಜಾಬ್ ಸಿಗುತ್ತಂತ ಏನು ಗ್ಯಾರಂಟಿ? ಒಂದು ನಿಮಿಷ ಸರ್, ನಾಗಭೂಷಣ್ ಮೇಡಮ್. ಇಲ್ಲ, ಈಗ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಸುಮಾರು ಕಾಲೇಜ್ಗಳಲ್ಲಿ ನಾವು ನಮ್ಮ ಮಕ್ಕಳಿಗೆ ನಾವು ಹೋಗಿ ವಿಚಾರಿಸಿದಾಗ ಕಾಮೆಡ್ಗೆ ಸೀಟ್ನ ಮುಂಚೆನೇ ಅವರು ಬುಕ್ ಮಾಡೋದಕ್ಕೆ ಬ್ಲಾಕ್ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನೀವು ನೆಪ ಮಾತ್ರಕ್ಕೆ ಕಾಮೆಡ್ಗೆ ಬರೀರಿ, ನೀವು ಈಗಲೇ ಬುಕ್ ಮಾಡ್ಕೊಂಬಿಡಿ, 11 ಲಕ್ಷ ಕೊಡಿ ಇದಕ್ಕೆ, ಈ ಸೀಟ್ಗೆ ಅಂತ ಹೇಳಿ ಕೇಳ್ತಾರೆ. ಆಮೇಲೆ ನಮ್ಮದು ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾವು ಸುಮಾರು ಪೇರೆಂಟ್ಸ್ ನನ್ನ ಹತ್ರ ಈ ಥರ ಡಿಸ್ಕಸ್ ಮಾಡಿದ್ದಾರೆ. ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಾದ ನಂತರ ಪೇರೆಂಟ್ಸು ಮಕ್ಕಳಿಗೆ ನೀವು ನೆಪ್ ಮಾತ್ರಕ್ಕೆ ಕಾಮೆಡ್ಗೆ ಬರೀಲಿಕ್ಕೆ ಹೇಳ್ತಾರೆ. ಆಮೇಲೆ ಅದು ಏನು ರ್ಯಾಂಕಿಂಗ್ ಬಂದರೂ ಕೂಡ ಆ ರ್ಯಾಂಕಿಂಗ್ ನಮಗೇನು ಗೊತ್ತಾಗೋದಿಲ್ಲ. ಟ್ರಾನ್ಸ್ಪರೆನ್ಸಿ ಅಂತೂ ಟೋಟಲ್ ನಿಲ್ಲಲ್ಲಿ. ಯಾಕೆ ಅಂತ ಹೇಳಿದರೆ, ಈಗಾದರೂ ನಾವು CET ಮೂಲಕ ನಾವು ಮಾಡಿದ್ರೆ ಆ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಇಲ್ಲಿ ಟ್ರಾನ್ಸ್ಪರೆನ್ಸಿ ಟೋಟಲ್ ನಿಲ್ಲಾಗಿ ಇವಾಗ ನಾವು 100% ಸೀಟ್ಸ್ನ ನಾವು ಕಾಲೇಜ್ಗಳಿಗೆ, ಖಾಸಗಿ ಕಾಲೇಜ್ಗಳಿಗೆ ಕೊಟ್ಬಿಟ್ರೆ ಆ ಟ್ರಾನ್ಸ್ಪರೆನ್ಸಿ ಅನ್ನೋದು ಟೋಟಲ್ ನಾವು ಅದ್ರ ಬಗ್ಗೆ ನಾವು ಏನು ಕೇಳೋ ಹಂಗೆ 100% ಆಗುತ್ತೆ. 100% ಆಗುತ್ತೆ. ಆಮೇಲೆ ಬಡ ಮಕ್ಕಳಿಗಂತೂ ಯಾವ ರೀತಿಯಾದಂಥ ಅವ್ರಿಗೆ ಒಂದು ಆ ಥರ ಬಲ ಇಲ್ಲ, ಹಣ ಬಲ ಇಲ್ಲ ಮೊದಲು. ಇನ್ನೊಂದು, ಅವ್ರಿಗಷ್ಟು ಹೋಗಿ ಅವರು ಕೇಳಿ ಮಾತಾಡೋ ಅಂಥ ಒಂದು ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ಯಾರಿಗೆ ಹೆಚ್ಚು ಹಣ ಇದೆಯೋ ಅವ್ರನ್ನೇ ನಾವು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಹೊರತು ಯಾರಿಗೆ ತೊಂದರೆ ಇದೆ ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಖಾಸಗಿ ಶಿಕ್ಷಣ ಬೆದರಿಕೆ ಹಾಕ್ತಾರೆ. ಏನು ಬೆದರಿಕೆ ಅಂದ್ರೆ, ಈ 93ರ ಜಡ್ಜ್ಮೆಂಟ್ ಬಂದಾಗ ಏನು ಹೇಳಿದ್ರು, ನಾವು ಖಾಸಗಿ ಕಾಲೇಜುಗಳನ್ನು ಮುಚ್ಚಿಬಿಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತಿನವ್ರಿಗೆ ಯಾರು ಮುಚ್ಚಲಿಲ್ಲ. ರವಿ, ಒಂದು ನಾವು ಖಾಸಗಿ ಕಾಲೇಜ್ ನಡ್ಸಕ್ಕಾಗಲ್ಲ, ನಮ್ಗೆ ಕೊಡ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಏನು ಬರಲ್ಲ ಅಂತ ಹೇಳ್ತಾರೆ. ಮತ್ತೆ 20, 30, 40 ಕಾಲೇಜ್ ಅರ್ಜಿ ಹಾಕ್ತಾರಲ್ಲ, ಏನು ಯಾರ್ಯಾರ್ದು ಕಾಲೇಜ್ ಇದೆ, ಫಾರ್ ಎಕ್ಸಾಂಪಲ್ ಯಾರ ಹತ್ರ ಹಣ ಇದೆ ಅವ್ರು ಕಾಲೇಜ್ ಓಪನ್ ಮಾಡ್ತಾರೆ. ಆ ಕಾಲೇಜ್ ಓಪನ್ ಮಾಡಿದವರು ನೀವು ಫೀಸ್ ಜಾಸ್ತಿ ಮಾಡಿ ಅಂತೇಳಿ ಲಾಬಿ ಮಾಡ್ತಾರೆ. ಆ ಲಾಬಿಗೆ ಯಾರು ಮಣಿತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರಿಗೆ ಆ ಬಿಸ್ನೆಸ್ ಗೊತ್ತು ಅವ್ರು ಮಣಿತಾ ಇದ್ದಾರೆ. ಇವ್ರಿಗೆ ಸೋಷಿಯಲ್ ಜಸ್ಟಿಸ್ ಬೇಕಾಗಿಲ್ಲ, ಸೋಷಿಯಲ್ ಕಮಿಟ್ಮೆಂಟ್ ಬೇಕಾಗಿಲ್ಲ, ಸೋಷಿಯಲ್ ಕ್ವಾಲಿಟಿ ಬೇಕಾಗಿಲ್ಲ. ಉದಾಹರಣೆಗೆ ನೀವು ಹೆಣ್ಣಿಗೆ ಹೇಳ್ತೀನಿ, ಮನಸ ಅವ್ರು ಹೇಳಿದ್ರಲ್ಲ,
ಪ್ರತಿ ಕಾಲೇಜ್ನಲ್ಲಿ 5-6 ಜನ ಏಜೆಂಟ್ ಇದ್ದಾರೆ. ನೆಪ ಮಾತ್ರಕ್ಕೋಸ್ಕರ ಕಾಮೆಡ್ಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅಷ್ಟೇ ಅಲ್ಲ, ಒಳಗಡೆ ಆಲ್ರೆಡಿ ಅಡ್ಮಿಷನ್ ಮುಗಿದೋಗ್ಬಿಟ್ಟಿರುತ್ತೆ. ನಿಮಗೆ ಹೇಳ್ತೀನಿ, ಈಗ ಉದಾಹರಣೆಗೆ ಕಾಲೇಜ್ ಹೆಸರು ಹೇಳಕ್ ಹೋಗಲ್ಲ, ಬಹಳಷ್ಟು ಕಾಲೇಜ್ಗಳಲ್ಲಿ 70%, 80% ಸೀಟ್ಗಳು ಬುಕ್ ಆಗಿಬಿಟ್ಟಿರುತ್ತೆ, ಮೆಡಿಕಲ್ ಸೀಟ್. ಉದಾಹರಣೆ ನೀವು ಬನ್ನಿ, ಶಾಮನೂರು ಶಿವಶಂಕರಪ್ಪ ಕಾಲೇಜ್ನಲ್ಲಿ ರೇಡಿಯಾಲಜಿ ಸೀಟಿನ ಬೆಲೆ ಎಷ್ಟು ಗೊತ್ತಾ? ಮೋರ್ ದೆನ್ 2 crores. ಅಲ್ಲ, ಬಹುತೇಕ ಕಾಲೇಜುಗಳು ಹಾಗೆ ಇದು ಎಲ್ಲ ಕಾಲೇಜಲ್ಲಿ ಇದೆ. ಈಗ ಉದಾಹರಣೆ 3.25 ಲಕ್ಷ ಫೀಸ್ ಇದೆಯಲ್ಲ, ಈಗ ಎಲ್ಲ ಮೆಡಿಕಲ್ ಕಾಲೇಜುಗಳು ಖಾಸಗಿ 3.25 ಲಕ್ಷ ಅಂತ ಹೇಳಿದ್ರೆ 16 ಲಕ್ಷ ಆಗುತ್ತೆ 5 ವರ್ಷಕ್ಕೆ. 5 ವರ್ಷಕ್ಕೆ ಬೆಂಗಳೂರಿನಲ್ಲಿ ಸೀಟ್ ಸಿಕ್ಕರೆ ಒಂದು 5 ಲಕ್ಷ ಖರ್ಚು ಬರಲ್ವಾ? ರೇಷ್ಮೆ ಅವರೇ, ಇದನ್ನ ತಪ್ಪಿಸೋಕೆ ಸಾಧ್ಯ ಇರಲಿಲ್ವಾ ಅಂತ? ಈಗ 2006ರಲ್ಲಿ ಆಕ್ಟ್ ಅನ್ನ ಮಾಡಿದ್ರು, ಅದನ್ನ ಇಲ್ಲಿವರೆಗೆ ಹೆಲ್ಡಪ್ ಮಾಡಿದ್ರು. ಈಗಲೂ ಕೂಡ ಈಗ ಸೆಂಟ್ರಲ್ ಗೌರ್ಮೆಂಟ್ ಬರತಕ್ಕಂಥದ್ದು ಒಂದು ಎಲ್ಲ ರಾಜ್ಯಗಳು ಹೋಗಿ ಒತ್ತಡ ಮಾಡುವಂತ ಅವಕಾಶ ಇರಲಿಲ್ವಾ? ಈಗ ಸ್ಟೇಟ್ ಎಜುಕೇಶನ್ ಸ್ಟೇಟ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಬರೀ ರಾಜಕೀಯ ಚರ್ಚೆ ಆಗ್ತಾ ಇದೆ ಹೊರತು ತಾತ್ವಿಕವಾದ ಸೈದ್ಧಾಂತಿಕ ಚರ್ಚೆ ಆಗ್ತಾನೆ ಇಲ್ಲ. ಪರ ಅಥವಾ ವಿರೋಧಿ ವಾದ ಕೂಡ. ಯಾಕೆ ಅಂತಂದ್ರೆ ಒಂದು ಹಂತದಲ್ಲಿ 15%, 85%, ಆಮೇಲೆ 35%, 65%, 46 ಎಲ್ಲ ಆಗಿತ್ತಲ್ಲ. ಅದರ ಮೂಲ ತತ್ವ ಏನಿತ್ತಂದ್ರೆ ಕ್ರಾಸ್ ಸಬ್ಸಿಡೈಸಿಂಗ್ ಅಂತ, ಉಳ್ಳವರ ಮಕ್ಕಳಿಂದ ಹೆಚ್ಚುವರಿ ಶುಲ್ಕ ಕೊಡಲಿ ಅಂತ, ಬಡವರ ಮಕ್ಕಳಿಗೆ ಸಹಾಯ ಮಾಡೋದಂತ ಆ ಥರದ ಒಂದು ವ್ಯವಸ್ಥೆ ಇತ್ತು. ಅದನ್ನು ಪೂರ್ತಿ ವ್ಯವಸ್ಥಿತವಾಗಿ ನಾಶ ಮಾಡಿದ್ದಾರೆ. 2010ರಲ್ಲಿ ನಮ್ಮ ಆಸ್ಕರ್ ಫರ್ನಾಂಡಿಸ್ ಅವರ ಅಧ್ಯಕ್ಷರಾಗಿದ್ದ ಒಂದು ಪಾರ್ಲಿಮೆಂಟರಿ ಕಮಿಟಿ ಇದ್ರೆ ನಾನು ಹಾಜರಾಗಿದ್ದೆ. ಕ್ಯಾಪಿಟೇಷನ್ ಪಾಲಿಟಿಕ್ಸ್ ಆಫ್ ಕರ್ನಾಟಕ ಅಂತ ಸವಿವರವಾಗಿ ಹೇಳಿದಾಗ ನನಗೆ ಗೊತ್ತಿರಲಿಲ್ಲ. ಜಾಲಪ್ನವ್ರು ಕೂತಿದ್ರು, ಎದ್ದು ಬಿಟ್ಟು ಪ್ರತಿಭಟನೆ ಮಾಡಿ ಚಾಲೆಂಜ್ ಮಾಡಿದರು. ಬನ್ನಿ ನನ್ನ ಕಾಲೇಜ್ ತೋರಿಸಿ, ನಾನು ಯಾವ ಥರ ಕಟ್ಟಿದ್ದೀನಿ ಗ್ರಾಮೀಣ ಪ್ರದೇಶದಲ್ಲಿ ಅಂತೆಲ್ಲ ಹೇಳಿದರು. ಬಟ್ ದೇವರಾಜ ಅರಸು ಫೋಟೋ ಇದೆ ಅದರಲ್ಲಿ. ಬೇರೆ ರಾಜ್ಯಗಳಿಂದ ಬಂದ ಪಾರ್ಲಿಮೆಂಟ್ ಸದಸ್ಯರು ಅವರೆಲ್ಲ ಕಮ್ಯುನಿಸ್ಟ್ ಪಾರ್ಟಿಯವರು ಇದ್ರು, ಇತರ ಪಾರ್ಟಿಗಳಿದ್ರು. ಅವ್ರಿಗೆಲ್ಲ ಆಶ್ಚರ್ಯ ಆಯ್ತು, ಕರ್ನಾಟಕದಲ್ಲಿ ಈ ಪ್ರಮಾಣದಲ್ಲಿ ಬೆಳೆದಿದೆಯಾ ಅಂತ. ದೊಡ್ಡ ಲಾಬಿ ಇದೆ ಕರ್ನಾಟಕದಲ್ಲಿ. ಎಸ್.ಎಂ. ಕೃಷ್ಣ ಸರ್ಕಾರ ಆರಂಭದಲ್ಲಿ ಶುರು ಮಾಡಿದ್ರೆ 45 ಇಂಜಿನಿಯರಿಂಗ್ ಕಾಲೇಜ್ ಕೊಡೋದ್ರ ಮೂಲಕ ಕೊನೆಗೆ ಅವರು ಪಲಾಯನ ಮಾಡುವಾಗ, ಅವರು ವಿದಾಯ ಹೇಳುವಾಗ ಏನು ಮಾಡಿದ್ರು, ಬೇಕಾಬಿಟ್ಟಿಯಾಗಿ 300 B.Ed ಕಾಲೇಜುಗಳು, 300 ನರ್ಸಿಂಗ್ ಕಾಲೇಜ್ ಕೊಟ್ಟು ನರ್ಸಿಂಗ್ ಮತ್ತು B.Ed ಎಜುಕೇಶನ್ ಪೂರ್ತಿ ನಾಶ ಮಾಡಿ ಹೊರಟೋಗ್ಬಿಟ್ಟಿದ್ದಾರೆ. ಇವತ್ತು ಬಹುಪಾಲು ಕಾಲೇಜುಗಳು ಅನುಗ್ರಹಿಸಿದ ಕಾಲೇಜುಗಳು ಹೊಸ ಪದ್ಧತಿ ಏನು ಹೇಳಿದರೆ, ಇವತ್ತು ಎಷ್ಟು ಅಪಾಯಕಾರಿ ಬೆಳವಣಿಗೆ ಎಂದರೆ, ಇವತ್ತು ಸರ್ಕಾರ ಸಂಪೂರ್ಣವಾಗಿ ಕೈ ತೊಳ್ಕೊಂಡಿದೆ. ಫೀಸ್ ಫಿಕ್ಸೇಷನ್ನು ಕಾಲೇಜ್ ವೈಸ್ ಮಾಡಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಇದನ್ನು ಕೌಂಟ್ ಮಾಡಬೇಕು ಅವರೇ ಮಾಡಿದ್ದಾರೆ. ಅಂದರೆ ಒಂದು ಕಾಲೇಜಿನಲ್ಲಿ ಒಂದು ಫೀಸ್ ಆದರೆ ಮತ್ತೊಂದು ಕಾಲೇಜಿನಲ್ಲಿ ಇನ್ನೊಂದು ಫೀಸು, ಈ ರೀತಿ. ಅದಕ್ಕೆ ಸರ್ಕಾರದ ಜವಾಬ್ದಾರಿ ಏನಿಲ್ವಾ? ಅಲ್ಲ, ಈಗ ಒಂದು ರವಿ ಶಾಮನೂರು ಶಿವಶಂಕರಪ್ಪನೋ ಪ್ರಭಾಕರ್ ಕೋರ್ನೋ HKನೋ BL ಯಾವ್ದು ಕಾಲೇಜಲ್ಲಿ ಅವರೇ ಚಾನ್ಸ್ ಅವರು ಮೊದಲ ಹಂತದಲ್ಲಿ ಅಟಾನಮಸ್ ಕಾಲೇಜ್ ಮಾಡ್ಕೊಂಡ್ರು, ಎರಡನೇ ಹಂತದಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಮಾಡ್ಕೊಂಡ್ಬಿಟ್ಟು ಅವರೇ ಚಾನ್ಸಲರ್ಗಳು. ನನಗೆ ಹೇಳೋದು, ಈಗ ಒಂದು ರವಿಕುಮಾರ್, ಒಂದು ಸಿಂಪಲ್ ಎಕ್ಸಾಂಪಲ್. ನನ್ನ ಹತ್ರ ಇಂಟರ್ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ನನ್ನ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಆ ಮಟ್ಟದಲ್ಲಿದೆ, ನನ್ನ ಹತ್ರ ಒಳ್ಳೆ ಫ್ಯಾಕಲ್ಟಿ ಇದೆ ಅಂತ ಹೇಳ್ಬಿಟ್ಟು ನಾಳೆಗೆ ಈ ಕಾಲೇಜಲ್ಲಿ 3 ಲಕ್ಷ ಇರೋದು ಒಂದು 10 ಲಕ್ಷ ಹಾಕ್ಬೋದಲ್ಲ. ಕರ್ನಾಟಕದಲ್ಲಿ 2 ಪ್ರಮುಖ ಲಾಬಿಗಳು ವರ್ಕ್ ಮಾಡಿದ್ದಾವೆ. ಕಳೆದ ಸರ್ಕಾರದಲ್ಲಿ ಗಣಿ ಮಾಫಿಯಾ ಬಹಳ ದೊಡ್ಡ ವರ್ಕ್ ಮಾಡಿತು. ಅದಕ್ಕಿಂತ ಮುಂಚೆ ಯಾವುದಪ್ಪ ಮಾಫಿಯಾ ಅಂತ ಹೇಳಿದ್ರೆ ಎಜುಕೇಶನ್ ಮಾಫಿಯಾ, ಅದರಲ್ಲೂ ಪ್ರೊಫೆಷನಲ್ ಎಜುಕೇಶನ್ ಆಗಿದೆ. ಗಣಿ ಮಾಫಿಯಾ ನಿಲ್ತಾ ಇದೆ. ಈಗ ಎತ್ತ ಎಜುಕೇಶನ್ ಮಾಫಿಯಾ, ಮನಿ ಮಾಫಿಯಾ, ಅದರಲ್ಲೂ ಈ ಪ್ರೊಫೆಷನಲ್ ಎಜುಕೇಶನ್ ಮಾಫಿಯಾ ಮತ್ತೆ ತನ್ನ ರೋಲ್ ಅನ್ನ ಪ್ಲೇ ಮಾಡ್ತಾ ಇದೆ. ನೋಡಿ, ಕರ್ನಾಟಕದಲ್ಲಿ ರಾಜಕಾರಣಿಗಳಿಂತ ಹೆಚ್ಚು ಲಾಭ ಪಡೆದಿರೋರು ಮಠಾಧಿಪತಿಗಳು. ಮಲ್ಟಿನ್ಯಾಷನಲ್ ಕಂಪನಿ ಆಗಿದ್ದಾರೆ. ಮಾಲ್ದೀವ್ಸ್ ಅಲ್ಲಿ ಒಂದು ಮೆಡಿಕಲ್ ಕಾಲೇಜು, ನೇಪಾಳದಲ್ಲಿ ಒಂದು ಮೆಡಿಕಲ್ ಕಾಲೇಜ್, ಸವಾಲಿಲ್ಲ. ಅಂತಾರಾಷ್ಟ್ರೀಯ ಕರ್ನಾಟಕ ಏನಿದೆ, ಇದೊಂದು ಟ್ರೆಂಡ್ ಸೆಟ್ಟಿಂಗ್ ಸ್ಟೇಟ್. ನಿಮ್ ಕರ್ನಾಟಕ ಇಡೀ ದೇಶದಲ್ಲಿ ಕ್ಯಾಪಿಟೇಷನ್ ನಿಲ್ಲಿಸಬೇಕಾ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬೀಜಾಂಕುರವಾಗಬೇಕು ಫಸ್ಟ್. ನಿಮಗೆ ಇಡೀ ದೇಶದಲ್ಲಿ ಮಾಡಿದ್ರಲ್ಲ, ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ರಲ್ಲ, ಬಗ್ಬಾರ್ದು. ಇದಕ್ಕೆ ಎಂತ ಬೇಕು ಅಂತ ಹೇಳಿದ್ರೆ ನಾನು ಇದಕ್ಕೆ ಏನಾದ್ರೂ ಮಾಡಿ ಪಾಲಿಸಿ ಮಾಡೇ ಮಾಡ್ತೀನಿ. ಇದು ಪ್ರಶ್ನೆ ಏನು ಗೊತ್ತಾ, ಚರ್ಚೆಗೆ ಮಾತ್ರ ಆಗುತ್ತೆ. ನಾಳೆಗೆ ಇದರಲ್ಲಿ ಸಫರ್ ಆಗುವಂಥವ್ರು ಎಲ್ಲಾ ಜಾತಿಯ ಬಡವರು, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ಬಡವರು. ಇವತ್ತು ಬಂಗಾರಪ್ಪ ನೆನೆಸ್ಕೋಬೇಕಾಗತ್ತೆ. ಗ್ರಾಮೀಣ ಭಾಗದವನಿಗೆ ಇವತ್ತು ಕ್ರಮ ಕೊಟ್ಟು ಇವತ್ತು ಏನಾದರೂ ಲಕ್ಷಾಂತರ ಜನ ಉದ್ಯೋಗ ಪಡ್ಕೊಂಡಿದ್ರೆ ಬಂಗಾರಪ್ಪ ಕಾರಣ. ಅಂತ ಒಂದು ಕ್ರಾಂತಿಕಾರಕ ಹೆಜ್ಜೆಗಳಿಟ್ಟಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಕ್ಯಾಪಿಟೇಷನ್ ಲಾಬಿ ಮತ್ತೆ ಮಣಿಯುತ್ತೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಯಾಕೆ ಈ ಲಾಬಿ ಹೆಚ್ಚು ಕೆಲಸ ಮಾಡುತ್ತೆ? ನೋಡಿ, ಈ ವರ್ಷದ BA ಅಡ್ಮಿಷನ್ BE ಇದು ತಗೊಂಡ್ರೆ 22,000 ಸೀಟ್ಗಳು ಖಾಲಿ ಬಿದ್ದಿದ್ದಾವೆ.
ಯಾಕೆ ಖಾಲಿ ಬಿದ್ದಿದ್ದಾವೆ ಅಂದರೆ ಈಗಿರುವಂಥ ಶುಲ್ಕವನ್ನು ಕೂಡ ವಿದ್ಯಾರ್ಥಿಗಳಿಗೆ ಕಟ್ಟೋಕ್ಕಾಗಲ್ಲ. ನಾನು ನನ್ನ ಮನಸ್ಸಿಗೆ ಕೇಳಿಸ್ಕೊಳ್ಳಿ ಒಂದು ವಿಷಯ, ಇವೆಲ್ಲ ಕಾಮೆಡಿಕೆನ ಸೀಟು ಇವೆಲ್ಲ ಖಾಲಿ ಇದ್ದಿದ್ರು. ಕಾಮೆಡಿಕೆಯಿಂದ ಯಾರು ವಿದ್ಯಾರ್ಥಿಗಳು ಹೋಗಿದ್ರು 22,000 ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದೆ. ಯಾಕಾಗಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಹೇಳುವಂಥ ಫೀಸಿನ ಹೊರತಾಗಿ ಅವರು ಇನ್ನೂ ಫೀಸನ್ನು ವಸೂಲಿ ಮಾಡ್ತಾ ಇರೋದ್ರಿಂದ ಕಟ್ಟಕ್ಕಾಗಲ್ಲ ಅಂತ ವಿದ್ಯಾರ್ಥಿಗಳು ಹೊರಗಡೆ ಬಂದಿದ್ದಾರೆ. ನಾನು ನಿನ್ನೆ ಮಂಗಳೂರಿಂದ ಬಂದೆ, ವಿಶ್ವ ನುಡಿ ಸಿರಿ ಮಾಡ್ತಾ ಇದ್ದಾರೆ ಮೋಹನ್ ಆಳ್ವ ಅವರು. ಅವ್ರ ಕಾಲೇಜಲ್ಲಿ ಇವತ್ತು ವಿದ್ಯಾರ್ಥಿ ಪರೀಕ್ಷೆ ನಡೀತಾ ಇದೆ, ಅವನು SC ವಿದ್ಯಾರ್ಥಿ, ಅವನಿಗೆ ಸರ್ಕಾರದಿಂದ ಹಣ ಬರ್ತದೆ, ಆದರೆ ಆ ವಿದ್ಯಾರ್ಥಿ ಕಾಲೇಜಿನವ್ರು ಹೇಳಿದಂಥ ಫೀಸನ್ನು ಕಟ್ಟಿಲ್ಲ ಅಂತ ಹೇಳಿ ನಿನ್ನೆ ಹಾಲ್ ಟಿಕೆಟನ್ನು ಕಸ್ಕೊಂಡಿದ್ದಾರೆ. ಅಂದರೆ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಈ ಹುಟ್ಕೊಂಡಿರುವಂಥ ಶಿಕ್ಷಣ ಸಂಸ್ಥೆಗಳು ಸಂಪೂರ್ಣವಾಗಿ ಹಣ ಮಾಡುವ ದಂಧೆಯನ್ನು ಬಿಟ್ಟರೆ ಬೇರೆ ಈಗ ಉಳಿದಿರುವಂಥ ಈಗ ರಾಜಕಾರಣ ಬೈಬಹುದು, ಮಠಾಧೀಶರು ಕೂಡ ಇಂಡೈರೆಕ್ಟ್ ಆಗಿ ಇದ್ರ ಲಾಭ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ರವಿಕುಮಾರ್ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಾನು. ಒಂದ್ ನಿಮಿಷ ಇದೆ. ದೇಶಪಾಂಡೆ ಅವ್ರಿಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಒಂದು ಮಠದಿಂದ ಫೋನ್ ಬಂತು ಅಂದ್ರೆ ಅವರು ಏನೇನು ಆಕ್ಷನ್ನೇ ಮಾಡಲ್ಲ, ಅವ್ರ ಪರವಾಗಿನೇ ಪಾಲಿಸಿ ಮಾಡ್ತಾರೆ. ಹಾಗಾಗಿ ಮಠಗಳದು ಈ ಕಾಲೇಜು ಇಂಜಿನಿಯರಿಂಗ್ ಮೆಡಿಕಲ್ ಯಾವ್ದು ನಡೆಸ್ತಾ ಇದ್ದಾರೆ ಅವ್ರದ್ದು ಬಹಳ ದೊಡ್ಡ ಪ್ರಭಾವ ಇದೆ. ಇದಕ್ಕೆ ಮೆಟ್ಟಿ ಇದರ ವಿರುದ್ಧವಾಗಿ ನಿಂತು ಪಾಲಿಸಿಯನ್ನು ಮಾಡಬೇಕು. ಆ ಛಾತಿಯನ್ನು, ಆ ಕಮಿಟ್ಮೆಂಟನ್ನು, ಆ ಒಂದು ಬದ್ಧತೆ, ಗಂಡಸುತನವನ್ನ, ನಾನು ಇದು ಈ ಶಬ್ದವನ್ನ ಹೇಳ್ತೀನಿ, ಗಂಡಸುತನವನ್ನ ತೋರಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷಗಳಿಂದ ಈಗ ಫಾರ್ ಎಕ್ಸಾಂಪಲ್ ಬರೀ CET ಅಲ್ಲ, KGP, LKG, UKG ತೆಗೆದುಕೊಳ್ಳಿ, ಲಕ್ಷಾಂತರ ರೂಪಾಯಿ ಅಲ್ಲಿನೂ ಕೂಡ ಇದೆ. ಅದಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ, ಇದಕ್ಕೆ ಸೆಂಟ್ರಲೈಸ್ಡ್ ಅಡ್ಮಿಷನ್ ಪಾಲಿಸಿಯನ್ನು ತೆಗೆದುಕೊಂಡು ಬನ್ನಿ, ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ತೆಗೆದುಕೊಂಡು ಬನ್ನಿ, ಫೀಸ್ ಫಿಕ್ಸ್ ಮಾಡಿ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ 50,000 ಎಲ್ಲರೂ ಸೇರ್ ಮಾಡಬೇಕಾಗುತ್ತೆ, ಸೆಂಟ್ರಲ್ ಲೆವೆಲ್ ಅಲ್ಲಿ ಮಾಡಬೇಕಾಗುತ್ತೆ. ಸೋಮಶೇಖರ್ ಅವ್ರಿಗೆ ಈಗ ಒಂದು ಯೂನಿಫಾರ್ಮ್ ಫೀಸ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ, ಎಂಟ್ರೆನ್ಸ್ ಯೂನಿಫಾರ್ಮ್ ಆಗಿರ್ಬೇಕು ಅಂತಂದ್ರೆ ಒಂದು ಕರ್ನಾಟಕ ತನ್ನದೇ ಆದಂತ ಮಾಡಕ್ಕಾಗಲ್ಲ, ಹೋಲ್ ಒಂದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗುತ್ತದೆ. ಈಗ ಶಿಕ್ಷಣ ಒಂದು ರಾಜ್ಯ ಸರ್ಕಾರದ ಒಂದು ಸೆಕ್ಟರ್ ಸ್ಟೇಟ್ ಸಬ್ಜೆಕ್ಟು. ಯಾವುದೇ ಕಾನೂನು ಮಾಡಬೇಕಾದ್ರೂ ಸೆಂಟ್ರಲ್ ಇದಕ್ಕೆ ಅಡ್ಡಿ ಬರೋದಿಲ್ಲ, ಸರ್ಕಾರಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಇರ್ತದೆ. ಆದರೆ ಬದ್ಧತೆ ಬೇಕು, ಜನಪರವಾದಂಥ ತೀರ್ಪನ್ನು ತೆಗೆದುಕೊಳ್ಬೇಕು, ವಿದ್ಯಾರ್ಥಿಗಳ ಪರವಾದಂಥ ತೀರ್ಪು. ಈಗೇನಾಗಿದೆ, ಸರ್ಕಾರ ರಾಜ್ಯ ಸರ್ಕಾರ ಅಂತಿದ್ದರೆ ಇದು ಖಾಸಗಿ ಸರ್ಕಾರ ಆಗಿಬಿಟ್ಟಿದೆ. ಯಾವುದೇ ಯಾರಾದರೂ ಈಗ ಉದಾಹರಣೆಗೆ ನಾನು 3 ಸಾರಿ ಶಿಕ್ಷಣ ಮಂತ್ರಿ ಆದೆ, ಯಾವುದೇ ಸಂದರ್ಭದಲ್ಲೂ ನಾನು ಇದಕ್ಕೆ ಮಣಿಯಲಿಲ್ಲ. ಬಹುಶಃ ಅದರಿಂದ 2 ಸಾರಿ ರಾಜೀನಾಮೆ ಕೊಡಬೇಕಾಗಿ ಬಂತು. ನ್ಯಾಯಾಧೀಶ ನೇತೃತ್ವದಲ್ಲಿ 2 ಸಮಿತಿಗಳ ಸಭೆ ಆಗಿದೆ ವಿಧಾನಸೌಧದಲ್ಲಿ. ಸ್ವಾಗತ ಮಾಡಿದ ಸರ್ಕಾರಿ ನಿರ್ಧಾರವನ್ನು ಕಾಮೆಡ್ಗೆ ಸ್ವಾಗತ ಮಾಡಿದೆ ಅಫಿಷಿಯಲ್ ಆಗಿ. ನಾನು ಅವ್ರಿಗೆ ಮಣಿದೇ ಇರೋದ್ರಿಂದ 2 ಸಾರಿ ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ಬಂತು. 2 ಸಾರಿ ಕರ್ನಾಟಕದ ಇತಿಹಾಸದಲ್ಲಿ 1.5 ವರ್ಷದ ಒಳಗಡೆ ಶಿಕ್ಷಣ ಮಂತ್ರಿಗೆ 2 ಸಾರಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಮಂತ್ರಿ ಯಾರಾದರೂ ಇದ್ದರೆ ನಾನೇ. ಕಾರಣ ಏನಂದರೆ ಅವ್ರು ಯಾವುದೇ ಇದಕ್ಕೂ ಮಣಿಲಿಲ್ಲ. ಈಗೇನಂತ ದರ್ದು ಅಂತ ಇವರಿಗೆ ದೇಶಪಾಂಡೆಗೆ ಸಣ್ಣ ಗೊತ್ತಿಲ್ಲ, ಕಾಂಗ್ರೆಸ್ ಅಧ್ಯಕ್ಷ ಮ್ಯಾನೇಜ್ಮೆಂಟ್ಗಳ ಲಾಬಿ ಇದೆ, ಇದರಲ್ಲಿ ಹಣದ ಬಹಳ ದೊಡ್ಡ ರೋಲ್ ಇದೆ. ಉದಾಹರಣೆಗೆ ಒಂದೊಂದು ಮೆಡಿಕಲ್ ಉದಾಹರಣೆಗೆ ಒಂದು 10 ಮೆಡಿಕಲ್ ಸೀಟ್ ಕೊಡ್ತೀನಿ ನಾನು, ರೇಡಿಯಾಲಜಿ ಸೀಟ್ಗಳದು 20 ಮೆಡಿಕಲ್ ಸೀಟ್ ಕೊಡ್ತೀನಿ, ಬಗ್ತಾರೆ. ಅದು 4 ಜನ ಮಠಾಧೀಶರು ಫೋನ್ ಬರುತ್ತೆ CMಗೆ, ಬಗ್ತಾರೆ. ನಿಮಗೆ 4 ಜನ ಮಠಾಧೀಶರು ಫೋನ್ ಬಂತು ಅಂತ ಬಗ್ತೀರಂತಾದ್ರೆ 1000 ಬೆಳಗಾವಿ ಅಧಿವೇಶನದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸ್ವತಃ ಒಂದು ಮೆಡಿಕಲ್ ಕಾಲೇಜಲ್ಲಿ, ಖಾಸಗಿ ಮೆಡಿಕಲ್ ಕಾಲೇಜ್ ಅಧ್ಯಾಪಕರಾಗಿದ್ದರು. ಇದ್ದಕ್ಕೆಂತೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ, ಮೆಡಿಕಲ್ ವಿಶ್ವವಿದ್ಯಾಲಯ ನಡೀತಿರೋ ಅಕ್ರಮಗಳ ಬಗ್ಗೆ ಅವರು ಆರ್ಭಟ ಮಾಡಿದಾಗ ನಮಗೆ ಸ್ವಲ್ಪ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಸದನದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಅವ್ರು ಮೆಚ್ಚುಗೆ ಸೂಚಿಸಿದರು. ಆದರೆ ಅಲ್ಲಿನ ಎಲ್ಲ ಬಹುಪಾಲು ಅಕ್ರಮ ವ್ಯವಹಾರಗಳಿಗೆ ಈ ಖಾಸಗಿ ಮೆಡಿಕಲ್ ಕಾಲೇಜ್ಗಳೇ ಕಾರಣ ಅನ್ನೋದನ್ನ ಅವ್ರು ಹೇಳಿಲ್ಲ. ಇವತ್ತು ಇದಕ್ಕೆ ಅಂತ ಅವ್ರು ತಮಗೆ ಏನು ಬೇಕು, ತಮ್ಮ ಲಾಬಿಗೆ ಏನು ಬೇಕು ಅದನ್ನು ಮಾಡ್ಕೊಂಡು. ಮೇಡಮ್ ಅವರೇ, ಈಗ ಇವತ್ತು ಎಜುಕೇಷನ್ ಅನ್ನುವಂಥದ್ದು ಈ ಖಾಸಗೀಕರಣ ಆದರೆ ಮಾತ್ರ ನಮ್ಗೆ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅನ್ನೋವಂಥ ಒಂದು ಪಾಲಕರಲ್ಲಿ ಭಾವನೆ ಬಂದ್ಬಿಟ್ಟಿದೆ. ನನ್ನ ಮಗನಿಗೆ ಕಷ್ಟನ ಸುಖವನ್ನು ಆತ್ಮಹತ್ಯೆ ಮಾಡ್ಕೊಂಡಾದ್ರೂ ಒಂದು ಖಾಸಗಿ ಕಾಲೇಜ್ ಸೇರಿಸ್ಬೇಕು, ಈ ಮನಸ್ಥಿತಿನ ಪಾಲಕರಲ್ಲಿ ಬಂದಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಮನೆ ಮಾರಿನೋ ಜಮೀನು ಮಾರಿನೋ ಆ ಒಂದು ಖಾಸಗಿ ಕಾಲೇಜ್ ಸೇರಿಸ್ಬೇಡ ಅಂತ ಈ ಪಾಲಕರಲ್ಲಿ ಇರೋದು ಇದೆಯಲ್ಲ. ಅದೇ ಆ ಒಂದು ಅಂದರೆ ಈ ಪಾಲಕರಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಪ್ರೈವೇಟ್ ಇನ್ಫ್ರಾಸ್ಟ್ರಕ್ಚರ್ ನೋಡಿಬಿಟ್ಟು ಸಾಕಷ್ಟು ಜನ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ. ನೀವು ಒಳಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ನಾವು ಯೂನಿವರ್ಸಿಟಿ ಪ್ರೊಫೆಸರ್ಸ್ನ ಅಥವಾ ನಾವು ಕಾಲೇಜುಗಳಲ್ಲಿ ಇರೋ ಟೀಚರ್ಸ್ನ ನಾವು ನೋಡಿದ್ರೆ ಸಾಕಷ್ಟು ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ ಒಂದು ಕಾಲೇಜ್ ಒಳಗೆ ಹೋದಾಗ. ಸೊ ಹಾಗಾಗಿ ಇದು ಬರೀ ನಾವು ಮೇಲ್ನೋಟಕ್ಕೆ ಆ ಒಂದು ಅಟ್ರಾಕ್ಷನ್ಗೆ ಪೇರೆಂಟ್ಸು ನಿಜವಾಗ್ಲೂ ಆ ಥರ ಮಾಡಬಾರ್ದು ಅಂತ ನಾನು ಹೇಳೋದು.
ಯಾಕೆಂದರೆ ಒಳಗೆ ಅವರು 15,000 10,000 ಫ್ಯಾಕಲ್ಟಿಗೆ ಸಂಬಳಗಳು ಕೊಟ್ಕೊಂಡು ತುಂಬ ಕಾಂಪ್ರಮೈಸ್ ಮಾಡ್ತಿರ್ತಾರೆ. ಯಾರೋ ಒಬ್ಬರು ಇಬ್ಬರು ದೊಡ್ಡ ಹೆಸರುಗಳನ್ನ ತೋರಿಸ್ಕೊಂಡು ಡಾಕ್ಟರೇಟ್ಸ್ ಅಂತ ತೋರಿಸ್ಕೊಂಡು ಉಳಿದಿರೋ ಅಂಥವರೆಲ್ಲನೂ ಆ ಥರದ ಗುಣಮಟ್ಟ ಇರೋದಿಲ್ಲ. ನಮ್ಮ ಬಿಜೆಪಿ ಸ್ನೇಹಿತರು ಅರ್ಥ ಮಾಡ್ಕೋಬೇಕು. NDA ಸರ್ಕಾರ ಇದ್ದಾಗ ವಾಜಪೇಯಿ ಅವರು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ಹೊಸ ವರದಿ ಹೊಸ ಶಿಫಾರಸು ಕೊಡೋದಕ್ಕೆ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿಯ ಮುಖ್ಯಸ್ಥರು ಯಾರು ಗೊತ್ತಾ? ಕುಮಾರ್ ಮಂಗಲಂ ಬಿರ್ಲಾ ಮತ್ತು ಮುಖೇಶ್ ಅಂಬಾನಿ. ಅವ್ರ ಕೈಯಿಂದ ಹೈಯರ್ ಎಜುಕೇಶನ್ ಸಂಬಂಧಪಟ್ಟ ಒಂದು ಶಿಫಾರಸುಗಳು ಪಡ್ಕೊಂಡ ಮೇಲೆ ಅವ್ರು ಅದರದ್ದೇ ವ್ಯಾಪಾರೀಕರಣದ ಹೊರತಾಗಿ ಇನ್ನೇನು ಇರಲಿಕ್ಕೆ ಸಾಧ್ಯ ಇಲ್ಲ. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಒಂದು ಪ್ರಶ್ನೆ, ಈಗ ಶಿಕ್ಷಣದ ಖಾಸಗೀಕರಣ ಆದ್ರೆ ಮಾತ್ರ ಒಂದು ಎಜುಕೇಶನ್ ಸಿಗುತ್ತೆ ಅನ್ನುವಂತ ಒಂದು ಯುಫೋರಿಯಾ, ಒಂದ್ ರೀತಿ ಆ ಭ್ರಮೆಯನ್ನ ತೇಲ್ಬಿಡ್ತಾ ಇದಾರಲ್ಲ, ಅದು ದೊಡ್ಡ ಅಪಾಯಕಾರಿ. ಬಡವರಿಗೆ ಹೊಡೆಯುವಂತ ಒಂದು ದ್ರೋಹದ ಪೆಟ್ಟೋದು. ಹೌದು, ನಿಜ. ಇದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಲಾಭ ಮಾಡ್ಕೊಳಕ್ ಬೇಕಾಗುವಂಥ ಪ್ರಚಾರ ಬಿಟ್ಟರೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಉಳಿಸುವಂಥ ಉದ್ದೇಶ ಇದ್ರೊಳಗಡೆ ಇಲ್ಲ. ಯಾವುದೇ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಕಳಪೆ ಆಗಿಲ್ಲ ರಾಜ್ಯದೊಳಗಡೆ, ಉತ್ತಮವಾದಂಥ ಇದನ್ನು ಕೊಡ್ತಾ ಇದ್ದಾವೆ. ಬಟ್ ಅಲ್ಲಿ ಸೌಲಭ್ಯಗಳನ್ನು ನಿರಾಕರಿಸಲಾಗ್ತಾ ಇದೆ. ಅನೇಕರು ಇವತ್ತು ಸರ್ಕಾರಿ ಕಾಲೇಜಲ್ಲಿ ಓದಿ ಬಂದವರು ಸಂಪೂರ್ಣವಾದಂತಹ ಒಂದು ಬದಲಾವಣೆ ತರಬೇಕು ಅಂದ್ರೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ಅದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳ್ತಾ ಇರೋದು ಕಾಮನ್ ಸ್ಕೂಲ್ ಸಿಸ್ಟಮ್ ಮಾಡಬೇಕು. ಯಾತಕ್ಕೆ ಬಡವರು ಕಾನ್ವೆಂಟ್ಗೆ ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ವ್ಯತ್ಯಾಸಗಳು ಭಾಳ ಇದೆ ಸರ್ಕಾರಿ ಶಾಲೆಗಳಿಗೂ ಖಾಸಗಿ. ಕಾಮನ್ ಸ್ಕೂಲ್ ಸಿಸ್ಟಮ್ ಆಗ್ಬಿಟ್ರೆ ಒಂದಾಗ್ತದೆ. ಆದರ್ಶಗಳನ್ನು ಪ್ರತಿಪಾದಿಸೋ ಒಂದು ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲ, ಜನವರಿ 2006 ಜನವರಿ 1ರಿಂದ ವಿಶ್ವ ವಾಣಿಜ್ಯ ಒಪ್ಪಂದದ ನಾವು ಅಗ್ರಿಮೆಂಟ್, WTO ಅಗ್ರಿಮೆಂಟ್ ಏನಿತ್ತು ಅಸ್ತಿತ್ವಕ್ಕೆ ಬಂದ. ಅದ್ರ ಪ್ರಕಾರ ಶಿಕ್ಷಣ ಸೇವೆ ಅಲ್ಲ, ಇಟ್ಸ್ ಅ ಟ್ರೇಡಬಲ್ ಸರ್ವಿಸ್. ಅಂದ್ರೆ ಮಾರಾಟಕ್ಕಿಟ್ಟ ಸೇವೆ, ವ್ಯಾಪಾರಿ ಸೇವೆ. ಅಧಿಕೃತವಾಗಿ ಆ ತರದ ಒಂದು ಇಬ್ರು ವಿದ್ಯಾರ್ಥಿ ಸಂಘಟನಾ ನಾಯಕರಿದ್ದಾರೆ. ನೀವು ಯಾವುದೇ ಸಿದ್ಧಾಂತಕ್ಕೆ ಅಂಟ್ಕೊಂಡಿರ್ಬೋದು, ಆದರೆ ಈ ವಿಚಾರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅನ್ಯಾಯ ಆಗುತ್ತೆ. ರವಿಕುಮಾರ್ ಮತ್ತು ಅನಂತ್ ಇಬ್ರು ಪ್ರತಿಪಾದಿಸುವಂತಹ ಸಂಘಟನೆಗಳು ಈ ವಿಚಾರದಲ್ಲಿ ಏನ್ ಮಾಡ್ತೀರಿ? ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ಮಾಡ್ತಾ ಇದೀವಿ. ನಾಳೆ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಸರ್ಕಾರ ಈ ಅಪಾಯಕಾರಿ ತೀರ್ಮಾನದಿಂದ ಹಿಂದೆ ಸರಿಬೇಕು. ಈಗಿರುವಂತ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯನ್ನ ಇನ್ನೂ ಒಂದಿಷ್ಟು ಸರಳೀಕರಿಸಿ ಎಲ್ಲರಿಗೂ ಶಿಕ್ಷಣ ಅಗತ್ಯ ಇರುವಂತಹ ಸರ್ಕಾರಿ ಕಾಲೇಜುಗಳು ಮಾಡಬೇಕು, ಹಾಸ್ಟೆಲ್ಗಳನ್ನು ಮಾಡಬೇಕು. ಇದು ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಸ್ಟೂಡೆಂಟ್ಸ್, ಪೇರೆಂಟ್ಸ್, ಎಜುಕೇಶನಿಸ್ಟ್ ಎಲ್ಲರೂ ಕೂಡ ಸೇರಿಸಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಇದನ್ನ ನಾಡಿದ್ದಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗೆ ನಾವು ಕಾಲ್ ಕೊಟ್ಟಿದ್ದೀವಿ. ಇದನ್ನ ನಮ್ದು ಸವಾಲ್ ಕೂಡ ಈ ಸರ್ಕಾರ ಈ ಶಾಸನವನ್ನು ಮಾಡದೇ ರೀತಿಯಲ್ಲಿ ನಾವು ವಿದ್ಯಾರ್ಥಿ ಎಲ್ಲ ಪಕ್ಷಗಳ ನಾಯಕರು ಮ್ಯಾನೇಜ್ಮೆಂಟ್ ಪಕ್ಷ ರಾಜಕಾರಣದಲ್ಲಿದ್ದು ವೀರಪ್ಪ ಮೊಯ್ಲಿ ಅವರ ನಿಲುವನ್ನು ನಾವೆಲ್ಲ ಬೆಂಬಲಿಸಬೇಕು. ಅವರು ತಮ್ಮ ಧ್ವನಿಯನ್ನು ಉಳಿಸ್ಕೋಬೇಕು. ಖಂಡಿತ. ರೇಷ್ಮೆ ರವಿಕುಮಾರ್ ಮತ್ತು ಸೋಮಶೇಖರ್ ಹಾಗೆ ಅನಂತ್ ಹಾಗೆ ನಾಗಭೂಷಣ್ ಇಷ್ಟೊತ್ತು ಚರ್ಚೆ ಭಾಗಿಯಾದ್ರೆ ಇದು ಅಪಾಯಕಾರಿಯಾದಂಥ ಒಂದು ರೀತಿಯ ಮರಣ ಶಾಸನ ಆಗಬಾರದು ಬಡ ಮಕ್ಕಳಿಗೆ. ಅದು ಎಲ್ಲ ಜಾತಿಯ ಬಡ ಮಕ್ಕಳು ಅನ್ನುವಂಥದ್ದು. ಅಂಥ ಮಕ್ಕಳಿಗೂ ಕೂಡ ಈ ಶಿಕ್ಷಣ ಸಿಗಬೇಕು. ಅದು ಸಂವಿಧಾನದ ಹಕ್ಕು. ಆ ಸಂವಿಧಾನದ ಹಕ್ಕನ್ನು ಬುಡಮೇಲು ಮಾಡುವಂಥ ಯಾವುದೇ ರೀತಿಯ ಶಕ್ತಿಗಳಿಗೆ ಈ ಸಂವಿಧಾನ ಇರುವವರೆಗೂ ಕೂಡ ಅವಕಾಶ ಸಿಗಬಾರ್ದು ಅನ್ನೋಂಥ ಈ ಒಂದು ಚರ್ಚೆಯನ್ನು ಮುಗಿಸ್ತಾ, ಸೊ ಇದು ಇವತ್ತಿನ ನ್ಯೂಸ್ ಅವರ್ ನೇರದಿಟ್ಟ ಜನತಾ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.